RO ಪ್ಲಾಂಟ್ ಏನಾಗಿದೆ ಅಧ್ಯಕ್ಷ ಅಂದರೆ ನಮ್ಮಲ್ಲಿ ನನ್ನ ತಾಲೂಕಲ್ಲಿ ಸುಮಾರು 37 RO ಪ್ಲಾಂಟು ನಿಂತೋಗಿದೆ. ಅವೆಲ್ಲ ಹೆಂಗಾಗಿದೆ, ಕೆಲವು MLA ಗ್ರಾಂಟಿಂದ ಮಾಡಿರ್ತೀವಿ, ಕೆಲವು MP ಗ್ರಾಂಟಿಂದ ಮಾಡಿರ್ತೀವಿ, ಕೆಲವು ಮಿಲ್ಕ್ ಯೂನಿಯನ್ನರೆಲ್ಲ ಕೆಲವು ಮಾಡಿದ್ದಾರೆ. ಅವು ಯಾವೂ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ, ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಆ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಅಂದಾಗ ಅವೆಲ್ಲ ದುರಸ್ತಿಗೆ ಬಂದಾಗ ಅವರು ರಿಪೇರಿ ಮಾಡಲ್ಲ, ಇತ್ತ ಪಂಚಾಯತಿನೂ ರಿಪೇರಿ ಮಾಡಲ್ಲ. ನಾವು ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಿ. 37 RO ಪ್ಲಾಂಟು ನನ್ನ ತಾಲೂಕಲ್ಲೇ ಇವತ್ತು ರಿಪೇರಿ ಬಂದಿರತಕ್ಕಂಥದ್ದು. ಅದಕ್ಕೆ ಕೂಡಲೇ ಮಂತ್ರಿಗಳು ಎಲ್ಲ RO ಪ್ಲಾಂಟ್ನು ಕೂಡ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ ದುರಸ್ತಿಗೆ ಮಾಡ್ತಕ್ಕಂಥದ್ದನ್ನ ಕ್ರಮ ಕೈಗೊಳ್ಳಬೇಕು. ಇಲ್ಲಿದ್ರೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ತಿರುಗಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ RO ಪ್ಲಾಂಟಲ್ಲಿ ಹಿಂದೆ RO ಪ್ಲಾಂಟ್ ಕೊಡೋದ ನಿಲ್ಲಿಸ್ಬಿಟ್ಟಿದ್ರು, ಹಿಂದಿನ ಸರ್ಕಾರದಾಗ ನಿಲ್ಲಿಸಿದ್ದಾರೆ. ನೀವು ಹೊಸದಾಗಿ RO ಪ್ಲಾಂಟ್ಗಳನ್ನು ಯಾವ ಹಳ್ಳಿಲಿ ಇಲ್ವೋ ಅವಕ್ಕೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಜನಕ್ಕೆ ಒಳ್ಳೆ ಕುಡಿಯೋ ನೀರು ಕೊಡಲಿಕ್ಕೆ ಅವಕಾಶ ಇರುತ್ತೆ. ದಯಮಾಡಿ ಅದನ್ನು ಮಾಡಬೇಕು. ಮತ್ತು ನಾವು ರಿಪೇರಿಗೆ ಅಂತ ಕಳಿಸಿದ್ದೀವಿ, ಅಲ್ಲೇ ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ, ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ನೀವು ಬೇಗ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಖೇನ ವಿನಂತಿ ಮಾಡ್ತೀನಿ. ಸಭಾಧ್ಯಕ್ಷರೇ, ಹಿಂದೆ ಸಚಿವರು ಮಾನ್ಯ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆನೂ ಇಡೀ ರಾಜ್ಯದ ಬಗ್ಗೆನೂ ಸಹಿತ ಇದನ್ನ ಗಮನ ಸೆಳೆದಿದ್ದೆ. ಆದ್ರೆ ಏನಾಗ್ತಿದೆ, ಸರ್ಕಾರದಿಂದ ನಾವು ಅವ್ರಿಗೆ ಕಾಂಟ್ರಾಕ್ಟರ್ ಆದವರಿಗೆ ದುಡ್ಡನ್ನ ಕೊಡ್ತಾ ಇದೀವಿ. ಒಂದು ಅವ್ರ ಕೆಲಸ ಮಾಡಕ್ಕೂ ಏನೋ ಅದನ್ನ ರಿಪೇರಿ ಮಾಡ್ಬೇಕು, ರಿಪೇರಿ ಮಾಡುವಲ್ರು. ಎರಡನೇದಾಗಿ ಸೇಮ್ ಅದೇ, ಅವ್ರ ಗ್ರಾಮ ಪಂಚಾಯತಿಗೆ ಇನ್ನೂವರೆಗೂ ಹ್ಯಾಂಡ್ ಓವರ್ ಕೊಡಕ್ ರೆಡಿ ಇಲ್ಲ, ಆದ್ರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇದೆ. ಅದನ್ನ ಮಾಡ್ಲಿಕ್ಕೆ ಒಂದು ರಾಜ್ಯದಿಂದ ಒಂದು ನಿರ್ದೇಶನ ಕೊಡ್ಬೇಕಾಗತ್ತೆ ಸರ್ಕಾರದಿಂದ. ಇಲ್ಲಪ್ಪ ಅಂದ್ರೆ ಅವರು ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಕಾಂಟ್ರಾಕ್ಟರ್ ಆದವರು. ದಯವಿಟ್ಟು ಅದ್ರ ಬಗ್ಗೆ ಸಚಿವರು ಅದ್ರ ಬಗ್ಗೆ ಇದೇ ಸದನದಲ್ಲಿ ಒಂದ್ ನಿಮಿಷ ಸರ್, ಇದೇ ಸದನದಲ್ಲಿ ನಾನು ಹೋದ ಬಾರಿ ಕೂಡ ಉತ್ತರ ಕೊಟ್ಟಿದ್ದೆ ಅಧ್ಯಕ್ಷರೇ. ಈ RO ಪ್ಲಾಂಟ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಾನ್ಯ ಸದಸ್ಯರು ಹೇಳ್ದಂಗೆ MP ಲ್ಯಾಡ್ನಲ್ಲಿ ಹಾಕ್ತಾರೆ, MLA ಲ್ಯಾಡಲ್ಲಿ ಹಾಕ್ತಾರೆ, MLCಗಳು ಕೊಡ್ತಾರೆ, CSR ನಲ್ಲಿ ಹಾಕ್ತಾರೆ, ಮಿಲ್ಕ್ ಯೂನಿಯನ್ ಅಲ್ಲಿ ಹಾಕ್ತಾರೆ. ಯಾವುದು ನಮ್ಮ ಗಮನಕ್ಕೆ ಇಟ್ಟು ನಾವು ಮಾಡೋದಿಲ್ಲ, ಅವರು ನಮ್ಗೆ ಹೇಳೋದಿಲ್ಲ ಅಧ್ಯಕ್ಷರೇ. ಮಾಡಿಬಿಟ್ಟು ಮೇಂಟೆನೆನ್ಸಿಗಿರ್ಬೋದು ಅಥವಾ ನಿರ್ವಹಣೆಗಿರ್ಬೋದು ಗ್ರಾಮ ಪಂಚಾಯತಿಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿಬಿಡ್ತಾರೆ. ಅದಕ್ಕೆ ಮೇಂಟೆನೆನ್ಸಿಗೆ ಅಲ್ಲಿಂದಾನೂ ದುಡ್ಡು ಕೊಟ್ಟಿರಲ್ಲ, ಕಟ್ಟಡಕ್ಕೂ ನಮ್ಮಿಂದ ಇರೋದಿಲ್ಲ, ನಿರ್ವಹಣೆ ಮತ್ತು 5 ವರ್ಷ ಮೇಂಟೆನೆನ್ಸಿಗೆ ಪಂಚಾಯತಿಗಳೇ ಮಾಡಬೇಕು ಅಂತ ಇದೆ. ಅದಕ್ಕೆ ಹೋದ ಬಾರಿ ಕೂಡ ಡಾಕ್ಟರ್ ಅವರು ಇಲ್ಲಿ ಹೇಳಿದಾಗ ನಾನು ಹೇಳಿದ್ದೆ ಅಧ್ಯಕ್ಷರೇ, ಒಂದು ಬ್ಲೂ ಪ್ರಿಂಟ್ ಅನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಧ್ಯಕ್ಷರೇ. ಟು ಬಿ ವೆರಿ ಆನೆಸ್ಟ್ ಅಧ್ಯಕ್ಷರೇ, 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಇರಬರ ನಮ್ಮ ದೇಶದಲ್ಲಿ ಇರಬರ ಯಾರ್ಯಾರು ವೆಂಡರ್ಸ್ ಇದ್ದಾರೆ, ನಿಮ್ಮ ಕೆಂಟ್ ಇರ್ಬೋದು, ನಿಮ್ಮ ಆಕ್ವಾ ಗಾರ್ಡ್ ಇರ್ಬೋದು, ಕೋಕಾ ಕೋಲಾದವ್ರು ಇರ್ಬೋದು, ಪೆಪ್ಸಿ ಅವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನೇ ವೈಯಕ್ತಿಕವಾಗಿ ಮಾತನಾಡಿದ್ದೀನಿ ಅಧ್ಯಕ್ಷರೇ. ಎಲ್ಲರೂ ಕೂಡ ಮಾರಾಟ ಮಾಡಕ್ಕೆ ರೆಡಿ ಇದ್ದಾರೆ, ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡಕ್ಕೆ ರೆಡಿ ಇದ್ದಾರೆ. ಆದರೆ ನಿರ್ವಹಣೆ ಮಾಡೋಕ್ಕಿರ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಅದಕ್ಕೆ ಮೇಂಟೆನೆನ್ಸ್ ಮಾಡೋದಿರ್ಬೋದು, ಅದಕ್ಕೆ ಅವ್ರು ಯಾರೂ ರೆಡಿ ಇಲ್ಲ. ಮತ್ತೆ ಗ್ರಾಮ ಪಂಚಾಯತ್, ಒಂದ್ ನಿಮಿಷ ಡಾಕ್ಟರ್ ಅವರೇ, ವಿ ಆರ್ ಟ್ರೈಂಗ್ ಟು ಫೈಂಡ್ ಸೊಲ್ಯೂಷನ್ ಇಲ್ಲಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ಗ್ರಾಮ ಪಂಚಾಯತ್ ನಲ್ಲಿ ಅವ್ರು ಯಾವ್ದು ಅವರಿಗೆ ಅವರ ಫಂಡ್ ಯಾವ್ದು ಮಾಡ್ತಾ ಇದ್ದಾರೆ, ಅವ್ರ ಫಂಡ್ ಅಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ ಅದು ಕರೆಕ್ಟ್ ಆಗಿ ನಡೀತಾ ಇದೆ ಅಧ್ಯಕ್ಷ. ಬಟ್ ಯಾವುದು ಬೇರೆ ಫಂಡ್ ಇಂದ ಮಾಡ್ಬಿಟ್ಟು ನಿರ್ವಹಣೆ ಪಂಚಾಯತ್ ಜವಾಬ್ದಾರಿ ಅಂತ ಇದ್ದಾರೆ, ಅವರು ಸರಿಯಾಗಿ ನಡೀತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಟ್ ಇಸ್ ನಾಟ್ ಬೀನ್ ಸಕ್ಸಸ್ಫುಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.